ಸಚಿವ ಆರ್.ಬಿ. ತಿಮ್ಮಾಪುರ ಅವರೇ, ನೀವು ನೋಡಲೇಬೇಕಾಗಿರುವಂತಹ ಸ್ಟೋರಿ ಇದು. ಬಾಗಲಕೋಟೆ ಜಿಲ್ಲೆಯಲ್ಲಿ ಎಗ್ಗಿಲ್ಲದೆ ಅಕ್ರಮ ಮರಳುಗಾರಿಕೆ ದಂಧೆ ನಡೀತಾ ಇದೆ ಅನ್ನುವಂತಹ ಆರೋಪ ಇಲ್ಲಿ ಕೇಳಿಬಂದಿದೆ. ಕೃಷ್ಣಯ್ಯ ಒಡಲು ಬರಿದಾದರೂ ನಿಲ್ಲದ ಮರಳು ಮಾಫಿಯಾ ಅಟ್ಟಹಾಸ ಅಂತೇಳಿ ಆರೋಪವನ್ನು ಇಲ್ಲಿ ಸಿದ್ಧ ಮಾಡಿದ್ದಾರೆ. ಉತ್ತರ ಕರ್ನಾಟಕ ಜೀವನದಿಗಳ ಒಡಲಿಗೆ ದುರುಳರ ಕೊಡಲಿ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ, ಘಟಪ್ರಭಾ, ಮಲಪ್ರಭಾ ನದಿಯಲ್ಲಿ ಅಕ್ರಮ ಮರಳುಗಾರಿಕೆ ನಡೀತಾ ಇದೆ ಅನ್ನುವ ಆರೋಪ ಕೇಳಿಬಂದಿದೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮೈಗೂರು, ಮುತ್ತೂರು, ಕಂಕಣವಾಡಿ ಬಳಿ ಕೃಷ್ಣಾ ನದಿಗೆ ಒಡಲಿಗೆ ಕತ್ತರಿಯನ್ನು ಹಾಕ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ. ನಾವು ಬಾಗಲಕೋಟೆ ಜಿಲ್ಲೆಯಲ್ಲಿ ಅವ್ಯಾಹತವಾಗಿ ನಡೀತಾ ಇರುವಂತಹ ಅಕ್ರಮ ಮರಳುಗಾರಿಕೆಗೆ ಇಲ್ಲೆಲ್ಲರೂ ಕೂಡ ಧ್ವನಿಯನ್ನು ಎತ್ತುತ್ತಾ ಇದ್ದಾರೆ, ಕ್ವಶನ್ ಅನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಆರೋಪವನ್ನು ಸ್ಥಗಿತ ಮಾಡ್ತಾ ಇದ್ದಾರೆ. ಉತ್ತರ ಕರ್ನಾಟಕ ಜೀವನದಿಯಾಗಿರುವಂತಹ ಕೃಷ್ಣ ಆಗಿರ್ಬೋದು, ಘಟಪ್ರಭಾ ಮತ್ತು ಮಲಪ್ರಭಾ ನದಿಗಳಲ್ಲಿ ನಡೀತಾ ಇರುವಂತಹ ಅಕ್ರಮ ಮರಳುಗಾರಿಕೆಗೆ ಯಾರು ಹೊಣೆ? ಯಾಕೆ ಈ ರೀತಿ ಅಕ್ರಮ ಮರಳುಗಾರಿಕೆ ನಡೀತಾ ಇದ್ರು ಕೂಡ ಎಲ್ಲರೂ ಸುಮ್ಮನೆ ಇದ್ದಾರೆ ಅಂತೇಳಿ ಜನಗಳು ಆರೋಪವನ್ನ ಮತ್ತು ಪ್ರಶ್ನೆಯನ್ನು ಸ್ಥಗಿತ ಮಾಡ್ತಾ ಇದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮೈಗೂರು, ಮುತ್ತೂರು, ಕಂಕಣವಾಡಿ ಮತ್ತು ಗ್ರಾಮದ ಬಳಿ ಕೃಷ್ಣಾ ನದಿ ಬತ್ತಿರುವಂತಹ ಪರಿಣಾಮ ಈ ರೀತಿಯಾಗಿ ಅಕ್ರಮ ಮರಳುಗಾರಿಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಆರೋಪ ಇಲ್ಲಿ ಕೇಳಿಬಂದಿದೆ. ರಾಜಾರೋಷವಾಗಿ ನಡೀತಾ ಇರುವಂತಹ ಅಕ್ರಮ ಮರಳು ಸಾಗಾಣಿಕೆ ಆದರೂ ಸಹಿತ ಯಾರು ಇದರ ವಿರುದ್ಧವಾಗಿ ಧ್ವನಿಯನ್ನು ಎತ್ತಾ ಇಲ್ಲ. ಕಂಡುಹಿದ್ರೂ ಕೂಡ ಕ್ರೂಡರಂತಾಗಿದೆ ಜಿಲ್ಲಾಡಳಿತ ಅಂತೇಳಿ ಜನಗಳು ಸಹಿತ ಒಂದು ಕಡೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರ ಅಣತಿಯಂತೆ ನಡೀತಾ ಇರುವಂತಹ ಅಕ್ರಮ ಮರಳುಗಾರಿಕೆ, ಬನ್ನಿ ಎಷ್ಟಾದರೂ ಮರಳುಗಾರಿಕೆ ಅಂದರೆ ಅಕ್ರಮವಾಗಿ ಮರಳು ದಂಧೆ ಮಾಡ್ಕೊಂಡು ಹೋಗಿ ಅಂತೇಳಿ ಅಧಿಕಾರಿಗಳು ಕೂಡ ಸುಮ್ಮನೆ ಇದ್ದಾರಾ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಆಗದ. ನಮ್ಮ ಜಿಲ್ಲೆಯಲ್ಲಿ ಘಟಪ್ರಭಾ, ಕೃಷ್ಣಾ ನದಿ, ಮಲಪ್ರಭಾ ನದಿಗಳು, ಮೂರು ನದಿಗಳು ಇಲ್ಲಿ ಇರುವಂತಹ ಉಸುಕು ಮರಳು ಮಾಫಿಯಾ ವಿಪರೀತವಾಗಿ ಬೆಳೀತಾ ಇದೆ. ಆ ಮರಳು ಮಾಫಿಯಾದಿಂದ ಮನೆ ಕಟ್ಟೋರಿಗೆ, ಬೇರೆ ಬೇರೆ ಕೆಲಸ ಕಾಮಗಾರಿಗಳಿಗೆ ಬೇಕಂತ ಉಸುಗನ್ನ ಇವತ್ತು ಡಬಲ್ ರೇಟ್ನಾಗ ಮಾರಿ ಇವತ್ತು ಸಾರ್ವಜನಿಕರು ತುಂಬ ತೊಂದರೆಯನ್ನು ಮಾಡ್ತಾ ಇದ್ದಾರೆ. ಈ ಮರಳು ಮಾಫಿಯಾ ಬೆಳೀಲಿಕ್ಕೆ ಕಾರಣ ಜಿಲ್ಲಾ ಉಸ್ತುವಾರಿ ಸಚಿವರ ಸಹಕಾರ ಇದೆ ಅಂತ ನಮಗೆ ಸಂಶಯ ಬರ್ತಾ ಇದೆ. ಯಾಕಂತಂದ್ರೆ ಮೊನ್ನೆ ನಡೆದಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಏನು ಬಾಗಲಕೋಟೆ ಉಪಚುನಾವಣೆಯಲ್ಲಿ ಉಸ್ತುವಾರಿ ಸಚಿವರು ಮಾಯ ಆಗಿದ್ರು. ಆದರೆ ಇವತ್ತು ನೋಡಿದ್ರೆ ಮರಳು ಮಾಫಿಯಾದಲ್ಲಿ ಅವರು ಜಿಲ್ಲಾ ಆಡಳಿತದ ವ್ಯವಸ್ಥೆಯನ್ನು ಸರಿಯಾಗಿ ನಿರ್ವಹಿಸದೇ ಆಗದಿರೋದಕ್ಕೆ ಇವತ್ತು ಬಹಳ ವಿಪರೀತವಾಗಿ ಮರಳು ಮಾಫಿಯಾ ನಡೀತಾ ಇದೆ. ಹೀಗಾಗಿ ಕೃಷ್ಣಾ ಮತ್ತು ಮಲಪ್ರಭಾ, ಘಟಪ್ರಭಾದಲ್ಲಿ ಅವ್ಯಾಹತವಾಗಿ ನಡೆಯುವಂತಹ ಮರಳು ಮಾಫಿಯಾಕ್ಕೆ ಇದನ್ನು ಕಡಿವಾಣ ಹಾಕುವರು ಯಾರು? ಜಿಲ್ಲಾ ಉಸ್ತುವಾರಿ ಸಚಿವರ ಕೆಲಸ ಕಾರ್ಯಗಳೇನು? ಜಿಲ್ಲಾಡಳಿತದ ಕೆಲಸ ಕಾರ್ಯಗಳೇನು? ಇದು ಹೆಸರಿಗಷ್ಟೇ ಜಿಲ್ಲಾಡಳಿತವೋ, ಹೆಸರಿಗಷ್ಟೇ ಉಸ್ತುವಾರಿ ಸಚಿವರು? ಅದು ಬಹಳ ನಮಗೆ ನಮ್ಮ ಜಿಲ್ಲೆಯಲ್ಲಿ ಘಟಪ್ರಭಾ, ಕೃಷ್ಣಾ ನದಿ, ಮಲಪ್ರಭಾ ನದಿಗಳು, ಮೂರು ನದಿಗಳು ಇಲ್ಲಿ ಇರುವಂತಹ ಉಸುಕು ಮರಳು ಮಾಫಿಯಾ ವಿಪರೀತವಾಗಿ